ಇದೀಗ ಸಚಿವ ಸ್ಥಾನದ ಆಕಾಂಕ್ಷಿಗಳೇ ನಿಮಗೆ ಇವತ್ತೇ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಿಂದೆ ಅಂತಿಮಗೊಳ್ಳಲಿದೆ ಡಿಕೆಶಿ ಸಂಪುಟದ 2ನೇ ಪಟ್ಟಿ. ಈಗಾಗಲೇ ಬರೋಬ್ಬರಿ 14 ಜನರ ಹೆಸರು ಫೈನಲ್ ಆಗಿರುವಂತದ್ದು. ಉಳಿದ 4 ಜನ ಸಚಿವರ ಹೆಸರು ಹಿಂದೆ ಫೈನಲ್ ಆಗುವಂತದ್ದು. ಸಚಿವ ಸ್ಥಾನದ ಆಕಾಂಕ್ಷಿಗಳೇ ನಿಮಗಿದು ಸಿಹಿ ಸುದ್ದಿ. ಹಿಂದೆ ಅಂತಿಮಗೊಳ್ಳಲಿದೆ ಡಿಕೆಶಿ ಸಂಪುಟದ 2ನೇ ಪಟ್ಟಿ. ಈಗಾಗಲೇ ಬರೋಬ್ಬರಿ 14 ಜನರ ಹೆಸರುಗಳು ಫೈನಲ್ ಆಗಿರುವಂತದ್ದು. ಉಳಿದ 4 ಜನ ಸಚಿವರ ಹೆಸರು ಹಿಂದೆ ಫೈನಲ್. ಹಳೆಯ ಸಚಿವರ ಪೈಕಿ ಮಾಂಕಾಳ ವೈದ್ಯ ಮತ್ತೆ ಎಂಟ್ರಿ ಈಗ ಕೊಡ್ತಾ ಇರುವಂತದ್ದು. ಉಳಿದ ಹಳೆಯ ಸಚಿವರ ಹೆಸರು ಹಿಂದೆ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಸಂಜೆಯೇ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ರಾಜಭವನಕ್ಕೆ ಮೌಖಿಕವಾಗಿ ತಿಳಿಸಿರುವಂತಹ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಇಂದು ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಸಚಿವರ ಪದಗ್ರಹಣ ಅನ್ನುವಂತಹ ಮಾತು ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳೇ ನಿಮಗಿದು ಸಿಹಿ ಸುದ್ದಿ. ಹಿಂದೆ ಅಂತಿಮಗೊಳ್ಳಲಿದೆ ಡಿಕೆ ಸಂಪುಟದ 2ನೇ ಪಟ್ಟಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬರೋಬ್ಬರಿ 14 ಜನರ ಹೆಸರುಗಳು ಬಹುತೇಕವಾಗಿ ಫೈನಲ್ ಆಗಿರುವಂತದ್ದು. ಉಳಿದ 4 ಜನ ಸಚಿವರ ಹೆಸರು ಹಿಂದೆ ಫೈನಲ್ ಆಗಲಿದೆ. ಹಳೆಯ ಸಚಿವರ ಪೈಕಿ ಮತ್ತೆ ಮಾಂಕಾಳ ವೈದ್ಯ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಉಳಿದ ಹಳೆಯ ಸಚಿವರ ಹೆಸರು ಹಿಂದೆ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಸಂಜೆಯೇ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ರಾಜಭವನಕ್ಕೆ ಮೌಖಿಕವಾಗಿ ತಿಳಿಸಿದ್ದಾರಂತೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಇಂದು ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಸಚಿವರು ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಇವರು ಮಂತ್ರಿಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಆರತಿ ಕೃಷ್ಣ ಪರಿಷತ್ನ ಸದಸ್ಯೆಯಾಗಿದ್ದಾರೆ. ಇವರ ಹೆಸರು ಈಗ ಮಂತ್ರಿಯ ಲಿಸ್ಟ್ ನಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಎನ್.ಎ. ಹ್ಯಾರಿಸ್ ಶಾಂತಿನಗರದ ಶಾಸಕರಾಗಿದ್ದಾರೆ. ಜೊತೆಗೆ ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದ ಶಾಸಕ. ಇವರು ಮಂತ್ರಿಯಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಜೆ.ಟಿ. ಪಾಟೀಲ್ ಬೀಳಗಿ ಕ್ಷೇತ್ರದ ಶಾಸಕರು. ಇವ್ರಿಗೂ ಈಗ ಮಂತ್ರಿ ಸ್ಥಾನ ಸಿಗುವಂತಹ ಲಕ್ ಇರುವಂತದ್ದು. ಬಿ ಶಿವಣ್ಣ ಆನೇಕಲ್ ಕ್ಷೇತ್ರದ ಶಾಸಕ. ಜೊತೆಗೆ ಅನಿಲ್ ಚಿಕ್ಕಮಾದು ಹೆಗ್ಗಡ ದೇವನ ಕೋಟೆ ಎಚ್.ಡಿ. ಕೋಟೆಯವರಾಗಿರುವಂತವರು. ಎನ್. ಚಲುವರಾಯ ಸ್ವಾಮಿ ನಾಗಮಂಗಲ ಕ್ಷೇತ್ರದ ಶಾಸಕ. ಇವರ ಹೆಸರು ಕೇಳಿ ಬರ್ತಾ ಇದೆ. ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಕ್ಷೇತ್ರದ ಶಾಸಕ. ಮಂತ್ರಿಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಮಾಂಕಾಳ ವೈದ್ಯ ಭಟ್ಕಳ ಕ್ಷೇತ್ರದ ಶಾಸಕರಾಗಿದ್ದಾರೆ. ಮುಂದುವರೆದ ಭಾಗವಾಗಿ ಏನು ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಇದೆಯಲ್ಲ, ಆ ಒಂದು ವಿಸ್ತರಣೆಯಲ್ಲಿ ಈಗ ಈ ಎಲ್ಲಾ ನಾಯಕರ ಹೆಸರುಗಳು ದೊಡ್ಡದಾಗಿ ಕೇಳಿ ಬರ್ತಾ ಇರುವಂತದ್ದು. ಇವರು ಮಂತ್ರಿ ಆಗೋದು ಫಿಕ್ಸ್ ಅಂತ ಹೇಳಿ ಬರ್ತಾ ಇರುವಂತದ್ದು. ಶರತ್ ಬಚ್ಚೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮಾಂಕಾಳ ವೈದ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಜೆ.ಟಿ. ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಆರತಿ ಕೃಷ್ಣ ಅವರ ಹೆಸರು, ಬಿ ಶಿವಣ್ಣ, ಇವರೆಲ್ಲ ನಾಯಕರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಈ ನಾಯಕರು ಮಂತ್ರಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅನಿಲ್ ಚಿಕ್ಕಮಾದು ಎಚ್.ಡಿ. ಕೋಟೆಯವರು, ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಎನ್. ಹ್ಯಾರಿಸ್ ಶಿವಣ್ಣ, ಜೊತೆಗೆ ಅನಿಲ್ ಚಿಕ್ಕಮಾದು, ಎನ್. ಚಲುವರಾಯ ಸ್ವಾಮಿ, ವಿಜಯಾನಂದ ಕಾಶಪ್ಪನವರ್, ಈ ನಾಯಕರ ಹೆಸರು ಈಗ ಮುಂಚೂಣಿಯಲ್ಲಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇವರು ಮಂತ್ರಿಯಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇರುವಂತದ್ದು. ಹಿಂದೆ ಅಂತಿಮಗೊಳ್ಳಲಿದೆ ಡಿಕೆ ಶಿವಕುಮಾರ್ ಅವರ 2ನೇ ಒಂದು ಪಟ್ಟಿ ಫೈನಲ್ ಆಗುವಂತದ್ದು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಬರೋಬ್ಬರಿ 14 ಜನರ ಹೆಸರುಗಳು ಫೈನಲ್ ಆಗಿವೆ. ಉಳಿದ 4 ಜನ ಸಚಿವರ ಹೆಸರು ಕೂಡ ಇವತ್ತು ಫೈನಲ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಈಗ ಇರುವಂತದ್ದು. ಉಳಿದ ಹಳೆಯ ಸಚಿವರ ಹೆಸರು ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಈಗಾಗಲೇ ರಾಜಭವನಕ್ಕೆ ಮೌಖಿಕವಾಗಿ ತಿಳಿಸಿದ್ದಾರೆ. ಹಾಗಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇದೆ. ಇಂದು ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಈ ಒಂದು ಸಚಿವರು ಪದಗ್ರಹಣವನ್ನ ಸ್ವೀಕಾರ ಮಾಡ್ತಾರೆ. ಅಧಿಕೃತವಾಗಿ ಒಂದು ಪದಗ್ರಹಣ ಸ್ವೀಕಾರ ಮಾಡುವಂಥದ್ದು ನಾಳೆಯೇ. ಇವತ್ತು ಒಂದು ವೇಳೆ ಏನಾದ್ರೂ ಫೈನಲ್ ಆದ್ರೆ ಪಟ್ಟಿ ಬಹುತೇಕವಾಗಿ ಇವತ್ತು ಪಟ್ಟಿ ಫೈನಲ್ ಆಗುತ್ತೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಫೈನಲ್ ಆದ್ರೆ ನಾಳೆನೆ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಒಂದು ರಾಜಭವನದಲ್ಲಿ ಈ ಹಿನ್ನೆಲೆಯಲ್ಲಿ ಮೌಖಿಕವಾಗಿ ತಿಳಿಸಿದ್ದಾರೋ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇದೀಗ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಗ್ತಾ ಇರುವಂತಹ ಸಿಹಿ ಸುದ್ದಿ. ಹಿಂದೆ
ಅಂತಿಮಗೊಳ್ಳಲಿದೆ. ಡಿಕೆ ಸಂಪುಟದ 2ನೇ ಪಟ್ಟಿ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 14 ಜನರ ಹೆಸರುಗಳು ಫೈನಲ್ ಆಗಿರುವಂತದ್ದು. ಉಳಿದ 4 ಜನ ಹೆಸರು ಇವತ್ತು ಫೈನಲ್ ಆಗುವ ಸಾಧ್ಯತೆ ಇದೆ. ಕೇಳಿ ಬರ್ತಾ ಇರುವಂತದ್ದು ಹಳೆಯ ಸಚಿವರ ಪೈಕಿ ಮಾಂಕಾಳ ವೈದ್ಯ ಅವರು ಮತ್ತೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಉಳಿದ ಹಳೆಯ ಸಚಿವರ ಹೆಸರು ಕೂಡ ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆ ಕೇಳಿ ಬರ್ತಾ ಇದೆ. ನಾಳೆ ಸಂಜೆಯೇ ಈ ಒಂದು ನೂತನ ಸಚಿವರ ಪ್ರಮಾಣ ವಚನ ಕೂಡ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಕಾರ್ಯಕ್ರಮ ಕೂಡ ನಡೆಯುವಂತದ್ದು ಅದು ರಾಜಭವನದಲ್ಲಿ. ಈ ಒಂದು ಈಗಾಗಲೇ ರಾಜಭವನಕ್ಕೆ ಮೌಖಿಕವಾಗಿ ತಿಳಿಸಿದ್ದಾರಾ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತೇನಾದ್ರೂ ಪಟ್ಟಿ ಫೈನಲ್ ಆಯ್ತು ಅಂತಂದ್ರೆ ನಾಳೆನೇ ಈ ಒಂದು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮೌಖಿಕವಾಗಿ ತಿಳಿಸಿದ್ದಾರಾ ಅನ್ನುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ಇದೀಗ ಇವತ್ತೇ ಏನಾದ್ರೂ ಪಟ್ಟಿ ಫೈನಲ್ ಆಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಹೇಗೆ? ಈ ಕುರಿತಾಗಿ ಎಲ್ಲ ಮಾಹಿತಿ ಏನಿದೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ಇದೀಗ ಸಚಿವರ ಪಟ್ಟಿ ಅಂತಿಮವಾಗಿ ಸಿದ್ಧ ಆಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇವತ್ತೇನಾದ್ರೂ ಪಟ್ಟಿ ಫೈನಲ್ ಆದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ನೂತನ ಸಚಿವರು? ಇವತ್ತು ಮತ್ತೊಂದು ಸುತ್ತಿನ ಸಭೆ ಇರುವಂತದ್ದು. ಪ್ರಮುಖವಾಗಿ ಇವತ್ತಿನ ರಾಹುಲ್ ಗಾಂಧಿ ಅವರಿಗೆ ಇವತ್ತಿನ ಸಭೆ ಪ್ರತ್ಯೇಕವಾಗಿ ಮಾಡಿರುವಂತಹ ಲಿಸ್ಟ್ಗಳು ಹೆಸರುಗಳನ್ನ ಮಾಡಿದ ಬಳಿಕ ಇವತ್ತು ಸಂತೋಷ ರೀಚ್ ಆಗುತ್ತೆ. ಆದ್ರೆ ರಾಹುಲ್ ಗಾಂಧಿ ಏನು ಒಪ್ಪಿಕೊಳ್ಳುವಂತದ್ದು, ಯಾಕಂದ್ರೆ ರಾಹುಲ್ ಗಾಂಧಿ ಇರುವಂತಹ ಸದ್ಯಕ್ಕೆ 2 ಮೊದಲ ಹಂತದ ಏನು ಇದೆ. ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಸಂಪರ್ಕ ಕಡಿತಗೊಂಡಿರುವಂಥದ್ದು. ಮತ್ತೊಮ್ಮೆ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಇದೀಗ ಈಗಾಗಲೇ ಬರೋಬ್ಬರಿ 14 ಜನರ ಏನು ಹೆಸರು ಫೈನಲ್ ಆಗಿರುವಂಥದ್ದು. ಉಳಿದ 4 ಜನ ಸಚಿವರ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ ಇವತ್ತೇ. ಹಳೆಯ ಸಚಿವರ ಪೈಕಿ ಈಗ ಆಲ್ರೆಡಿ ಮಾಂಕಾಳ ವೈದ್ಯ ಅವರ ಹೆಸರು ದಟ್ಟವಾಗಿ ಕೇಳಿ ಬರ್ತಾ ಇರುವಂಥದ್ದು. ಉಳಿದ ಹಳೆಯ ಸಚಿವರ ಹೆಸರು ಕೂಡ ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಏನಾದ್ರೂ ಫೈನಲ್ ಆಯಿತು, ಪಟ್ಟಿ ಬಿಡುಗಡೆ ಆಯಿತು ಅಂತಂದ್ರೆ ನಾಳೆನೇ ಈ ಒಂದು ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಮಾತು ಕೇಳಿ ಬರ್ತಾ ಇದೆ.